ನಮಸ್ಕಾರ, ನಾನು ಅಶ್ವಿನಿ ಅಶೋಕ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ PM ವಿಶ್ವಕರ್ಮ ಯೋಜನೆ. ಏನು PM ವಿಶ್ವಕರ್ಮ ಯೋಜನೆ ಅಂದರೆ ಇದರ ಅನುಕೂಲಗಳು ಯಾರೆಲ್ಲ ಪಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೂ ಮೊದಲು ಯಾರೆಲ್ಲ ನಾನು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡೋದನ್ನು ಮಾಡಿಬಿಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. PM ವಿಶ್ವಕರ್ಮ ಯೋಜನೆ ಅಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಈ ಯೋಜನೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಯೋಜನೆ ಯಾರಿಗೆ ಅನ್ವಯ ಆಗುತ್ತೆ ಅಂತಂದರೆ ನಮ್ಮ ದೇಶದಲ್ಲಿರುವಂತಹ ಕುಶಲಕರ್ಮಿಗಳಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಯಾರು ಕುಶಲಕರ್ಮಿಗಳು ಅಂತಂದರೆ ನಾವುಗಳೇ ಮಾಡುವಂತಹ ಕೆಲವೊಂದು ಅಷ್ಟು ಕೆಲಸಗಾರರು ಕುಶಲಕರ್ಮಿಗಳ ಲಿಸ್ಟಲ್ಲಿ ಬರ್ತಾರೆ. ಅದು 18 ರೀತಿಯ ಕುಶಲಕರ್ಮಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾರು ಹಾಗಾದರೆ 18 ರೀತಿಯ ಕುಶಲಕರ್ಮಿಗಳು ಅನ್ನೋದನ್ನು ನೋಡೋಣ ಬನ್ನಿ. ಈ ಮೀನಿನ ಬಲೆ ತಯಾರು ಮಾಡ್ತಾರೆ, ಅವರು ಈ ಒಂದು ಕುಶಲಕರ್ಮಿ ಯೋಜನೆಗೆ ಅನ್ವಯ ಆಗುತ್ತಾರೆ ಅಂತ ಹೇಳ್ಬೋದು. ನಂತರ ದರ್ಜಿಗಳು ಅಂದರೆ ಬಟ್ಟೆ ಹೊಲಿಯುವವರು ಈ ಒಂದು ಕುಶಲಕರ್ಮಿ ಯೋಜನೆಗೆ ಅನ್ವಯ ಆಗುತ್ತಾರೆ. ಮತ್ತು ಚಪ್ಪಲಿ ತಯಾರಿಕರಾಗ್ಬೋದು, ಈ ಚಾಪೆ ತಯಾರಿಕರಾಗ್ಬೋದು, ಅಥವಾ ಪೊರಕೆಗಳನ್ನು ತಯಾರಿಕರಾಗಿರ್ಬೋದು, ಬುಟ್ಟಿಗಳನ್ನು ಏನಿತಾರಲ್ವ ಅವರುಗಳಾಗಿರ್ಬೋದು. ಹಾಗೆ ಈ ತೆಂಗಿನ ನಾರಿನಲ್ಲಿ ಹಗ್ಗದ ತಯಾರು ಮಾಡ್ತಾರಲ್ವ ಅವರುಗಳಾಗಿರ್ಬೋದು ಈ ಒಂದು ಯೋಜನೆಗೆ ಅನ್ವಯ ಆಗ್ತಾರೆ. ಇನ್ನು ಯಾರ್ಯಾರು ಅನ್ವಯ ಆಗ್ತಾರೆ ಅಂತಂದರೆ ಆಟಿಕೆಗಳನ್ನು ತಯಾರು ಮಾಡ್ತಾರೆ, ಗೊಂಬೆ ಮತ್ತು ಆಟಿಕೆಗಳನ್ನು ತಯಾರು ಮಾಡ್ತಾರಲ್ಲ, ಕೆಲವೊಂದು ಕೈಗಳ ಮುಖಾಂತರ ತಯಾರು ಮಾಡ್ತಾರಲ್ಲ ಆ ಗೊಂಬೆ ಮತ್ತು ಆಟಿಕೆಗಳನ್ನು ತಯಾರು ಮಾಡೋರಾಗಿರ್ಬೋದು. ಹಾಗೆ ಪುಟ್ಟಿಕರಾಗಿರ್ಬೋದು, ಮತ್ತು ಚಪ್ಪಲಿ ರೋಡ್ ಸೈಡ್ಗಳೆಲ್ಲ ಚಪ್ಪಲಿ ಹೊಲಿತಾ ಇರ್ತಾರಲ್ವ ಅವರು ಆಗಿರ್ಬೋದು, ಮತ್ತು ಅಕ್ಕಸಾಲಿಗರಾಗಿರ್ಬೋದು, ಬಡಿಗರಾಗಿರ್ಬೋದು, ಕುಂಬಾರರು ಆಗಿರ್ಬೋದು, ಮತ್ತು ಬೀಗ ಮತ್ತು ಕೀ ತಯಾರಿ ಮಾಡ್ತಾರೆ ಅವರುಗಳಾಗಿರ್ಬೋದು, ಮತ್ತು ಮೇಸ್ತ್ರಿಗಳು ಅವರುಗಳು ಆಗಿರ್ಬೋದು. ಹಾಗೆ ಹೂಮಾಲೆ ತಯಾರು ಮಾಡ್ತಾರಲ್ಲ ಅವರು. ಹೀಗೆ 18 ರೀತಿಯ ವರ್ಗದವರು ಈ ಒಂದು ಯೋಜನೆಯ ಅನ್ವಯವನ್ನು ಪಡ್ಕೋಬೋದು ಅಂತ ಹೇಳಿದ್ದಾರೆ. ಈ ಯೋಜನೆಯ ಹಣವನ್ನು ಸಾಲ ರೂಪದಲ್ಲಿ ಪಡ್ಕೊಂಡು ತಮ್ಮ ಉದ್ಯೋಗವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗೋಕ್ಕೆ ಈ ಒಂದು ಯೋಜನೆಯ ಸಹಾಯವನ್ನು ಪಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಈ ಯೋಜನೆಯು 2023 ಬಜೆಟ್ನಲ್ಲಿ ಪ್ರಸ್ತಾಪನೆ ಆಯಿತು. ಕಳೆದ ವರ್ಷ ಏನಿದೆ ಆ ಕಳೆದ ವರ್ಷದಲ್ಲಿ 2023ರಲ್ಲಿ ಈ ಒಂದು ಯೋಜನೆ ಪ್ರಸ್ತಾಪನೆ ಆಯಿತು, ಬಜೆಟ್ನಲ್ಲಿ ಪ್ರಸ್ತಾಪನೆ ಆಯಿತು. ನಂತರ ಅದೇ ವರ್ಷ ಆಗಸ್ಟ್ 15ನೇ ತಾರೀಕು ಈ ಒಂದು ಯೋಜನೆ ಘೋಷಣೆ ಮಾಡ್ತಾರೆ. ಆಗಸ್ಟ್ 15ನೇ ತಾರೀಕು ಈ ಒಂದು ಯೋಜನೆನ ಘೋಷಣೆ ಮಾಡ್ತಾರೆ. ನಂತರ ಅದೇ ವರ್ಷ ಸೆಪ್ಟೆಂಬರ್ 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಅಂತ ಇರುತ್ತೆ. 17ನೇ ತಾರೀಕು ಆ ಒಂದು ದಿನ ಈ ಯೋಜನೆಯನ್ನು ಬಿಡುಗಡೆ ಮಾಡ್ತಾರೆ, ಜಾರಿಗೆ ಮಾಡ್ತಾರೆ. ಅಂದಿನಿಂದ ಈ 17 ರೀತಿಯ ಕುಶಲಕರ್ಮಿಗಳು ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬೋದು ಅನ್ನೋ ಒಂದು ಪರ್ಮಿಷನ್ನ ಕೊಡ್ತಾರೆ. ಅವತ್ತಿನಿಂದ ಈ ಯೋಜನೆಯು ಜಾರಿಗೆ ಬಂದಿತ್ತು ಅಂತ ಹೇಳ್ಬೋದು. ಸೆಪ್ಟೆಂಬರ್ 17ನೇ ತಾರೀಕಿಂದ ಈ ಯೋಜನೆ 2023 ಸೆಪ್ಟೆಂಬರ್ 17ನೇ ತಾರೀಕಿಂದ ಈ ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. 13 ಲಕ್ಷ ಕೋಟಿ ರೂಪಾಯಿಯಲ್ಲಿ ಜಾರಿಗೆ ಬಂದಂತಹ ಒಂದು ಯೋಜನೆ ಆಗಿದೆ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ನಮ್ಮ ದೇಶದಲ್ಲಿ ವಾಸವಾಗಿರುವಂತಹ ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಸಿಟಿಗಳಲ್ಲಾಗಿರ್ಬೋದು ಹಳ್ಳಿಗಳಲ್ಲೂ ಆಗಿರ್ಬೋದು, ಸಿಟಿಗಳಲ್ಲಾಗಿರ್ಬೋದು, ಈ ಇಬ್ಬರೂ ಕುಶಲಕರ್ಮಿಗಳು ಈ ಒಂದು ಯೋಜನೆ ಸಂಪೂರ್ಣವಾದ ಇನ್ನೊಂದು ಏನು ಅಂತಂದರೆ ಈ ಯೋಜನೆಯು 5 ದಿನ ಅಥವಾ 7 ದಿನ ಮತ್ತು 15 ದಿನ, ಈ 5 ದಿನ ಆಗಿರ್ಬೋದು, 7 ದಿನ ಆಗಿರ್ಬೋದು, 15 ದಿನ ಆಗಿರ್ಬೋದು. ಈ ಒಂದು ನಾವೇನು ಮಾಡ್ತಾ ಇರ್ತೀವೋ, ಈಗ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತಂದರೆ ನಾನು ಮೇಸ್ತ್ರಿ ಆಗಿದ್ದೀನಿ, ಇಲ್ಲಾಂದರೆ ನಾನು ಕಾರ್ಪೆಂಟ್ರ್ ಆಗಿದ್ದೀನಿ. ಆ ಕೆಲಸದವ್ರಿಗೆ ಆ ಒಂದು ಕೆಲಸದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿನ ಕೊಡೋದಕ್ಕೆ 5 ದಿನಗಳ ಕಾಲ ಈ ಟ್ರೈನಿಂಗನ್ನು ಮಾಡ್ತಾರೆ. 5 ದಿನ ಆಗಿರ್ಬೋದು ಅಥವಾ 7 ದಿನ ಆಗಿರ್ಬೋದು ಈ ಒಂದು ಟ್ರೈನಿಂಗ್ನ ಕೊಡ್ತಾರೆ. ಈ ಟ್ರೈನಿಂಗ್ ಮುಗಿದ ನಂತರ 15,000 ರೂಪಾಯಿ ಗಿಫ್ಟ್ ವೋಚರ್ನ ಆ ಒಂದು ವ್ಯಕ್ತಿಗೆ ಕೊಡ್ತಾರೆ. ಯಾರು ಈ ಟ್ರೈನಿಂಗಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಿರ್ತೀರೋ ಆ ಯೋಜನೆ ಟ್ರೈನಿಂಗ್ ಮುಗಿದ ನಂತರ 5 ದಿನ ಟ್ರೈನಿಂಗ್ ಮುಗಿದ ನಂತರ ಅವರಿಗೆ 15,000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾರೆ.
ಏನಕ್ಕೆ ಈ 15,000 ರೂಪಾಯಿ ಗಿಫ್ಟ್ ವೋಚರು ನಾವೇನು ಮಾಡಬೇಕು ಅನ್ನೋದಾದರೆ, ನಿಮಗೆ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಆ ಕೆಲಸಕ್ಕೆ ಬೇಕಾಗಿರುವಂತಹ ಉಪಕರಣಗಳನ್ನು ತೆಗೆದುಕೊಳ್ಳುವುದಕ್ಕೆ. ಇವಾಗ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಟೈಲರಿಂಗ್ ಮಿಷನ್ ಆಗಿರ್ಬೋದು, ಕತ್ರಿ ಆಗಿರ್ಬೋದು, ಸೂಜಿ ಏನೇನೋ ಇರುತ್ತಲ್ವ, ಒಂದಷ್ಟು ಟೈಲರಿಂಗ್ ಸಂಬಂಧಪಟ್ಟಂಥ ವಸ್ತುಗಳು. ಹಾಗೆ ನಾವು ಕಾರ್ಪೆಂಟ್ರ್ಗಳಾದಂದರೆ ಅವರಿಗೆ ಆ ಕೆಲಸಕ್ಕೆ ಏನೇನು ಬೇಕಾಗಿರುತ್ತೋ ಆ ಒಂದು ಕೆಲಸಕ್ಕೆ ಬೇಕಾದಂತಹ ಉಪಕರಣಗಳನ್ನು ತೆಗೆದುಕೊಳ್ಳೋದಕ್ಕೆ ಉಚಿತವಾಗಿ 15,000 ರೂಪಾಯಿ ಗಿಫ್ಟ್ ವೋಚರ್ನ ಈ ಒಂದು ಯೋಜನೆ ಪಡ್ಕೊಂಡಿರೋರಿಗೆ ಕೊಡ್ತಾರೆ. ಅದು ಯಾವುದೇ ರೀತಿ 15,000 ರೂಪಾಯಿನ ಅವರು ತೀರಿಸೋ ಹಾಗೆ ಇರಲ್ಲ, ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ನಂತರ 15,000 ರೂಪಾಯಿ ಗಿಫ್ಟ್ ವೋಚರ್ನ ಪಡೆದುಕೊಂಡ ನಂತರ ಈ ಒಂದು ಯೋಜನೆಯಲ್ಲಿ 3 ಲಕ್ಷ ರೂಪಾಯಿಯನ್ನು ಬ್ಯಾಂಕಿನಲ್ಲಿ ಯಾವುದೇ ಶ್ಯೂರಿಟಿ ಇಲ್ಲದೆ 3 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಬೇಕಾಗಿರೋ ಕೆಲಸಕ್ಕೆ ಆ ಒಂದು 3 ಲಕ್ಷ ರೂಪಾಯಿನ ನಾವು ಬಳಸ್ಕೋಬೋದು ಅಂತ ಹೇಳಿದ್ದಾರೆ. ಅದು 3 ಲಕ್ಷ ರೂಪಾಯಿ ಸಾಲ ರೀತಿಯಲ್ಲಿ ಕೊಡ್ತಾರೆ. ಸಾಲ ಸುಮ್ಮನೆ ಕೊಡೋದಿಲ್ಲ, ಈ 3 ಲಕ್ಷ ರೂಪಾಯಿನ ಸಾಲ ರೂಪದಲ್ಲಿ ಕೊಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಬಡ್ಡಿನ ಕೊಡ್ತಾರೆ. ಇಲ್ಲಿ 5% ಬಡ್ಡಿ ಅಂತ ಹೇಳಿದ್ದಾರೆ. 5% ಬಡ್ಡಿ ಮಾತ್ರ ನಾವು ಕಟ್ಟಬೇಕು, ಇನ್ನು ಮಿಕ್ಕಿದ್ದನ್ನು ಕೇಂದ್ರ ಸರ್ಕಾರನೇ ಕಟ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದಾರೆ. ಈ ಯೋಜನೆಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಅವರು ತಮ್ಮ ವಸ್ತುಗಳನ್ನು ತಯಾರು ಮಾಡಿದರೆ ಅವರು ಯಾರು ತಗೋತಾರೆ, ಎಲ್ಲಿ ಮಾರಾಟ ಮಾಡಬೇಕು ಅನ್ನೋ ಕೆಲವೊಂದು ಗೊಂದಲಗಳಿರ್ತವೆ. ಆ ಒಂದು ಗೊಂದಲಗಳನ್ನು ನೀರಿಸುವುದಕ್ಕಾಗಿ ಈ ಒಂದು ಅವ್ರು ಏನು ಕೆಲಸ ಮಾಡಿರ್ತಾರೆ ಅವುಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಮಾರುಕಟ್ಟೆಗಳನ್ನು ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಈ ಒಂದು ಯೋಜನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಯೋಜನೆಯು ನಮ್ಮ ದೇಶದಲ್ಲಿ 30 ಲಕ್ಷ ಕುಟುಂಬಗಳಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದರೆ, ಇದು ಇನ್ನು 30 ಲಕ್ಷಕ್ಕಿಂತ ಹೆಚ್ಚಿಗೂ ಆಗ್ಬೋದು. ಈ ಒಂದು 30 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಯೋಜನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು, ಇದು ಕೇಂದ್ರ ಸರ್ಕಾರದ ಅಂಡರ್ನಲ್ಲಿರ್ತದೆ. ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಬರುವಂಥ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನ್ಯಾಯಾಲಯ ಸಚಿವಾಲಯಗಳಲ್ಲಿ ಈ ಒಂದು ಯೋಜನೆ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಅನುಕೂಲ ಏನಂತಂದರೆ, ಮೇಲೆ ತಿಳಿಸಿದಾಗೆ ನಾನು 3 ಲಕ್ಷ ರೂಪಾಯಿ ಹಣವನ್ನು ಸಾಲ ರೂಪವಾಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ 3 ಲಕ್ಷ ರೂಪಾಯಿ ಹಣವನ್ನು 3 ಲಕ್ಷ ರೂಪಾಯಿ ಹಣಕ್ಕೆ 5%ನಂತೆ ಬಡ್ಡಿಯನ್ನು ನಾವು ಕಟ್ಟಬೇಕು ಅಂತ ಹೇಳಿದ್ದಾರೆ. ಮೇಲೆ ತಿಳಿಸಿದಂತೆ ನಾನು ಈ ಯೋಜನೆಯಲ್ಲಿ 3 ಲಕ್ಷ ರೂಪಾಯಿ ಹಣವನ್ನು ಸಾಲವಾಗಿ ಕೊಡ್ತಾರೆ ಅಂತ ಹೇಳಿದರೆ, ಈ 3 ಲಕ್ಷ ರೂಪಾಯಿಗೆ ನಾವು 5% ಬಡ್ಡಿಯಂತೆ ನಾವು ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಮಿಕ್ಕಿದ್ದನ್ನು ಬಡ್ಡಿಯನ್ನು ಕೇಂದ್ರ ಸರ್ಕಾರವರಿಗೆ ಕಟ್ಟಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಯೋಜನೆಯಲ್ಲಿ ರಿಜಿಸ್ಟರ್ ಆದವರಿಗೆ 5 ದಿನ ಅಥವಾ 7 ದಿನ ಅಥವಾ 15 ದಿನಗಳ ಕಾಲ ನೀವು ಮಾಡುವಂತಹ ಕೆಲಸದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡೋಲಿಕ್ಕಾಗಿ ಟ್ರೈನಿಂಗ್ಗಳನ್ನು 5 ದಿನ 7 ದಿನ 15 ದಿನ ಟ್ರೈನಿಂಗ್ಗಳನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಅದು ಉಚಿತವಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗ್ಬೇಕಾ ಅಂತ ಏನು ಯೋಚನೆ ಮಾಡೋದಿಲ್ಲ. ಈ 5 ದಿನಕ್ಕೆ ಒಂದು ದಿನಕ್ಕೆ 500 ರೂಪಾಯಿಗಳಂತೆ ಟ್ರೈನಿಂಗ್ನೂ ಕೊಟ್ಟು ಒಂದು ದಿನಕ್ಕೆ 500 ರೂಪಾಯಿಗಳನ್ನು ಕೊಡ್ತಾರೆ. ಅಂದರೆ 5 ದಿನಕ್ಕೆ ಎಷ್ಟಾಗುತ್ತೆ? 2,500 ಆಗುತ್ತೆ. ಹಾಗೆ 7 ದಿನಕ್ಕೆ ಎಷ್ಟಾಗುತ್ತೆ? 3,500 ರೂಪಾಯಿ. ಈ ಥರ ನೀವು ಎಷ್ಟು ದಿನ ಆ ಒಂದು ಟ್ರೈನಿಂಗ್ನ ತಗೊತೀರಾ ಅಷ್ಟು ದಿನದ ದುಡ್ಡನ್ನು ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ ಅಂತಲೂ ಹೇಳಿದ್ದಾರೆ. ಈ ಒಂದು ಯೋಜನೆಗೆ ಸಂಬಂಧಪಟ್ಟಾಗೆ ಸರ್ಟಿಫಿಕೇಟ್ನ ಕೊಡ್ತಾರೆ. ನೀವು ಒಬ್ಬ ಕುಶಲಕರ್ಮಿ, ಈ ರಂಗದಲ್ಲಿ ನೀವು ಕೆಲಸವನ್ನು ಪಡೆದುಕೊಂಡಿದ್ದೀರಾ, ಹಾಗೆ ಕುಶಲಕರ್ಮಿ ಎಂದು ಬ್ಯಾಂಕ್ಗಳಲ್ಲಿ ಸರ್ಟಿಫಿಕೇಟ್ನ ಮತ್ತು ಒಂದು ID ಕಾರ್ಡ್ನ ಕೊಡ್ತಾರೆ. ಹಾಗೆ ಈ ಒಂದು ಯೋಜನೆಯಲ್ಲಿ 3 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತಾರೆ. 3 ಲಕ್ಷ ರೂಪಾಯಿ ದುಡ್ಡನ್ನ ನಿಮಗೆ ಬೇಕಾದ ಕೆಲಸಕ್ಕೆ ನೀವು ಬಳಸ್ಕೋಬೋದು ಅಂತ ಹೇಳಿದ್ದಾರೆ. ಈ ಮೇಲೆ ತಿಳಿಸಿದ ಹಾಗೆ ನಾನು 3 ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತಾರೆ ಅಂತ ಹೇಳಿದ್ದೀನಿ. ಈ 3 ಲಕ್ಷ ರೂಪಾಯಿ ದುಡ್ಡನ್ನು ಫ್ರೀಯಾಗಿ ಕೊಡೋದಿಲ್ಲ, ನಾವು ಅದನ್ನು ಮತ್ತೆ ಹಿಂತಿರುಗಿಸ್ಬೇಕು. ಯಾವ ರೀತಿ ಹಿಂತಿರುಗಿಸ್ಬೇಕು ಅಂತಂದರೆ, ಇದು 2 ಹಂತಗಳಲ್ಲಿ ಹಿಂತಿರುಗಿಸ್ಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ 1 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಮೊದಲನೇ ಹಂತದಲ್ಲಿ ಎಷ್ಟು ಕೊಡ್ತಾರೆ? 1 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಈ 1 ಲಕ್ಷ ರೂಪಾಯಿಯನ್ನು 18 ತಿಂಗಳ ಒಳಗಾಗಿ, ಎಷ್ಟು ತಿಂಗಳ ಒಳಗಾಗಿ? 18 ತಿಂಗಳ ಒಳಗಾಗಿ ಹಿಂತಿರುಗಿಸ್ಬೇಕು ಅಂತ ಹೇಳಿದ್ದಾರೆ.
18 ತಿಂಗಳು ಅಂತಂದರೆ 1.5 ವರ್ಷದೊಳಗೆ ಈ ಹಿಂತಿರುಗಿಸ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದನ್ನೆಲ್ಲ ಮುಗಿಸಿದ್ದಾದಮೇಲೆ 1.5 ವರ್ಷದಲ್ಲಿ ಈ 1 ಲಕ್ಷ ರೂಪಾಯಿನ ಮುಗಿಸಿದ ನಂತರ ಹಿಂತಿರುಗಿಸಿದ ನಂತರ ನೆಕ್ಸ್ಟ್ 2ನೇ ಹಂತದಲ್ಲಿ 2 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. 2 ಲಕ್ಷ ರೂಪಾಯಿಗಳಿಗೆ ಎಷ್ಟು ದಿನದಲ್ಲಿ ಹಿಂತಿರುಗಿಸ್ಬೇಕು ಅನ್ನೋದಾದರೆ 30 ತಿಂಗಳ ಒಳಗಾಗಿ ಈ ಒಂದು ದುಡ್ಡನ್ನ ಹಿಂತಿರುಗಿಸ್ಬೇಕು ಅಂತ ಹೇಳಿದ್ದಾರೆ. 30 ತಿಂಗಳು ಅಂತಂದರೆ 2.5 ವರ್ಷದ ಒಳಗಾಗಿ ಈ ಒಂದು 2 ಲಕ್ಷ ರೂಪಾಯಿನ ಹಿಂತಿರುಗಿಸ್ಬೋದು ಅಂತ ಹೇಳಿದ್ದಾರೆ. ಇದು ಇಷ್ಟು ಈ ಯೋಜನೆ ಬಗ್ಗೆ ಇರುವಂತಹ ಸಂಪೂರ್ಣವಾದ ಮಾಹಿತಿ ಆಗಿದೆ. ಯಾರೆಲ್ಲ ಈ ಒಂದು 18 ರೀತಿಯ ಕುಶಲಕರ್ಮಿ ಯೋಜನೆಗಳ ಅಡಿಯಲ್ಲಿ ಬರ್ತಿರೋ ಇವರೆಲ್ಲ ಹೋಗಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿನ ಹಾಕ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅರ್ಜಿನ ಹಾಕಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು, ಈ ಅರ್ಜಿನ ಹಾಕಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕು ಮತ್ತು ಕೆಲವೊಂದು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಏನು ಅನ್ನೋದನ್ನು ನೋಡೋಣ. ಮೊದಲನೇ ಕಂಡೀಷನ್ ಏನಪ್ಪ ಅಂತಂದರೆ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಈ ಯೋಜನೆಗೆ ಅರ್ಜಿ ಹಾಕಲು ಅನುಮತಿನ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಕಂಡೀಷನ್ ಏನು ಅಂತಂದರೆ ಈ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಆ ಒಂದು ವ್ಯಕ್ತಿಗೆ 18 ವರ್ಷ ಆಗಿರಬೇಕು. 18 ವರ್ಷ ಮೇಲ್ಪಟ್ಟವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಕಂಡೀಷನ್ ಏನು ಅಂತಂದರೆ ಯಾರು ಈಗಾಗಲೇ ತಮ್ಮ ಕೆಲಸಗಳಿಗೆ ಸಾಲ ರೂಪದಲ್ಲಿ ಹಣವನ್ನು ಪಡೆದುಕೊಂಡಿರ್ತೀರೋ ಅವರು ಈ ಒಂದು ಯೋಜನೆಗೆ ಅರ್ಜಿ ಹಾಕಬಾರ್ದು ಅಂತ ಹೇಳಿದ್ದಾರೆ. ಬೇಕಾದರೆ ನೀವು ತಗೊಂಡು ಅದನ್ನು ಪೂರ್ತಿಯಾಗಿ ಕಟ್ಟಿಬಿಟ್ಟಿದ್ದೀವಿ, ಇನ್ಯಾವುದೋ ಬ್ಯಾಲೆನ್ಸ್ ಇಲ್ಲ ಅನ್ನೋದಾದರೆ ಆವಾಗ ಬೇಕಾದ್ರೆ ಈ ಯೋಜನೆಗೆ ಅರ್ಜಿ ಹಾಕ್ಬೋದು. ಆದರೆ ಅದು ಬ್ಯಾಲೆನ್ಸ್ ಇರೋವಾಗಲೇ ಈ ಒಂದು ಯೋಜನೆಗೆ ಅರ್ಜಿನ ಹಾಕೋ ಹಾಗಿಲ್ಲ. ಹಾಗೆ ಇನ್ನೊಂದು ಕಂಡೀಷನ್ ಏನಂತಂದರೆ ಗೌರ್ಮೆಂಟ್ ಕೆಲಸಗಳಲ್ಲಿ ಇರುವಂಥವರು ಈ ಒಂದು ಯೋಜನೆಗೆ ಅರ್ಜಿ ಹಾಕುವಂತಿಲ್ಲ ಅಂತ ಹೇಳಿದ್ದಾರೆ. ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೋ ಒಂದು ಕುಟುಂಬದಲ್ಲಿ ಅವರು ಈ ಯೋಜನೆಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಬರುವಂಥ ಕಂಡೀಷನ್ಸ್ ಆಗಿದೆ. ಹಾಗೆ ಈ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ನಾವು ಏನೆಲ್ಲ ದಾಖಲಾತಿಗಳನ್ನು ತಗೊಂಡು ಹೋಗಬೇಕು ಅನ್ನೋದಾದರೆ ಮೊದಲನೇದಾಗಿ ಯಾವ ವ್ಯಕ್ತಿಯು ಈ ಒಂದು ಯೋಜನೆಗೆ ಅರ್ಜಿನ ಅಪ್ಲೈ ಮಾಡ್ತಾ ಇದೆಯೋ ಆ ವ್ಯಕ್ತಿಯ ಮುಖ್ಯವಾಗಿ ಆಧಾರ್ ಕಾರ್ಡನ್ನು ಸೈಬರ್ ಸೆಂಟರ್ಗೆ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಎರಡನೇದಾಗಿ ಬ್ಯಾಂಕ್ ವಿವರ ಅಂದರೆ ಬ್ಯಾಂಕ್ ಬುಕ್ನ ನಿಮ್ಮ ಹೆಸರಲ್ಲಿ ಇರುತ್ತಲ್ಲ ಬ್ಯಾಂಕ್ ಬುಕ್ಕು ಅದನ್ನು ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಏನು ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಇರುತ್ತಲ್ಲ ಆ ಫೋನು ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಫೋನ್ ಏನಕ್ಕೆ ಅಂತಂದರೆ ಆ ಒಂದು ಆಧಾರ್ ಕಾರ್ಡ್ನಲ್ಲಿರುವಂತಹ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಸೈಬರ್ ಸೆಂಟ್ರಲ್ಲಿ ಕೊಟ್ಟ ನಂತರ ಅದು ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿಗೆ ನಿಮ್ಮದು ಅಪ್ಲಿಕೇಶನು ಸಕ್ಸಸ್ಫುಲ್ ಆಗಿದೆ, ರಿಜಿಸ್ಟರ್ ಆಗಿದೆ ಅಂತ ಒಂದು ಮೆಸೇಜನ್ನು ನಿಮಗೆ ಫೋನ್ಗೆ ಬರುತ್ತೆ. ಯಾವ ಕಾರಣಕ್ಕೆ OTP ಬರೋದಕ್ಕಾಗಿ ಆ ಒಂದು ಫೋನ್ ನಂಬರ್ ನಿಮಗೆ ತುಂಬ ಮುಖ್ಯವಾಗಿರುತ್ತೆ. ಆ ಒಂದು ಫೋನ್ನ ನೀವು ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಂತರ ಇನ್ನೊಂದೇನು ಅಂದರೆ ನೀವು ಯಾವ ಒಂದು ರಂಗದಲ್ಲಿ ನೀವು ಇವಾಗ ಮೇಸ್ತ್ರಿಗಳಾಗಿರ್ಬೋದು ಅಥವಾ ಕಾರ್ಪೆಂಟರ್ಸ್ ಆಗಿರ್ಬೋದು ಅಥವಾ ಕಂಬಾರರಾಗಿರ್ಬೋದು, ಇದು ಯಾವ ವರ್ಗಕ್ಕೆ ಬರ್ತಿರೋ ಅವರು ಆ ವರ್ಗಕ್ಕೆ ಸಂಬಂಧಪಟ್ಟಾಗಿ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕು. ಈಗ ಟೈಲರಿಂಗಿಗೆ ಬರ್ತೀರಾ ಅನ್ನೋದಾದರೆ, ಯಾಕಂದರೆ ನನಗೆ ಟೈಲರಿಂಗ್ ಒಂದು ಸ್ವಲ್ಪ ಗೊತ್ತಿದೆ, ಹಾಗಾಗಿ ನಾನು ಟೈಲರಿಂಗಿನ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾ ಇದ್ದೀನಿ. ಟೈಲರಿಂಗಿಗೆ ಬರೋದಾದರೆ ಟೈಲರಿಂಗ್ ಮುಗಿಸಿದ್ದೀವಿ ಅನ್ನೋ ಒಂದು ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ. ಸರ್ಟಿಫಿಕೇಟ್ನ ಕೊಟ್ಟಾಗ ಆ ಒಂದು ಸರ್ಟಿಫಿಕೇಟ್ನ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂತಹ ಮುಖ್ಯ ದಾಖಲೆ ಈ ಮೇಲೆ ತಿಳಿಸಿರುವಂತಹ ಎಲ್ಲ 18 ರೀತಿಯ ಕುಶಲಕರ್ಮಿಗಳು ಯಾರ್ಯಾರಿದ್ದೀರೋ ಅವರೆಲ್ಲನೂ ಈ ಒಂದು ಯೋಜನೆಯ ಅನುಕೂಲನ ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಒಂದು ಲೈಕ್ನ ಕೊಡೋದು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.